ಹಲ್ಲು ನೋವು, ಹುಳುಕು ಹಲ್ಲು, ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ. ಧ್ಯಾನ 29ನೇ ದಿನ. ಧ್ಯಾನ ಮೌನ. ನಮ್ಮ ಜೀವನದಲ್ಲಿ 40 ವರ್ಷಗಳ ಕಾಲ ಧ್ಯಾನ ಅನುಷ್ಠಾನ ಮೌನ ತಪಸ್ಸು ಮಾಡ್ಕೊಂಡು ಬಂದಿದ್ದೇವೆ. ಬಹಳಷ್ಟು ಆ ವಿಶ್ವಶಕ್ತಿ ನಮಗೆ ಆನಂದ ಅನುಗ್ರಹವನ್ನು ಮಾಡಿದೆ. ಆದ ಕಾರಣ ನಾವು ಯಾರು ಈ ವಿಡಿಯೋಗಳನ್ನು ನೋಡ್ತೀರಿ, ನಿಮಗೆ ಜೀವನದಲ್ಲಿ ಏನೇನು ಒಳ್ಳೆಯದು ಬೇಕು ಅಂತ ಹಂಬಲ ಅಪೇಕ್ಷೆ ಎಲ್ಲ ಇದೆ. ಆ ಎಲ್ಲವನ್ನೂ ನಿಮ್ಗೆ ಆ ವಿಶ್ವಶಕ್ತಿ ಕೊಡುತ್ತದೆ. ಆದ್ದರಿಂದ ನೀವು ಯಾರು ನಿರಾಶರಾಗಬೇಡಿ, ಧ್ಯಾನ ಮಾಡಿ, ಧ್ಯಾನವನ್ನು ಮುಂದುವರಿಸಿ. ಧ್ಯಾನ ಮಾಡೋದು ಹೇಗೆ ಅನ್ನೋದನ್ನು ನಮ್ಮ ಅನೇಕ ವಿಡಿಯೋಗಳಿದ್ದಾವೆ. ಆ ವಿಡಿಯೋಗಳನ್ನು ಹಾಕ್ಕೊಂಡು ನೋಡಿ. ಧ್ಯಾನ ಮಾಡುವುದು ಹೇಗೆ ಅನ್ನೋದನ್ನು ಆ ವಿಡಿಯೋಗಳು ವಿವರಿಸ್ತವೆ. ಮೊದಲು ಧ್ಯಾನದ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿಸಿರ್ತೀವಿ. ನಂತರ ನೀವು ಅದನ್ನು ಹಾಕ್ಕೊಂಡು ನೋಡಿದ್ರೆ ಧ್ಯಾನ ಮಾಡೋದು ಹೇಗೆ ಎಲ್ಲವನ್ನು ತಿಳಿಸಿರ್ತೇವೆ. ಅದರಿಂದ ಧ್ಯಾನವನ್ನು ಮುಂದುವರಿಸಿ. ಮತ್ತೆ ದೀರ್ಘ ಧ್ಯಾನ, 6 ಉಸಿರಾಟಗಳು, ದೀರ್ಘವಾದ ಉಸಿರಾಟಗಳು. ಸಿದ್ಧತೆ ಆರಂಭ. 6 ಉಸಿರಾಟಗಳು, ಮೌನ ಧ್ಯಾನ. ನೋಡಿ, ಬೆಂಗಳೂರು ನಗರದಂಥ ಊರಿನಲ್ಲಿ ಧ್ಯಾನ ಮಾಡುವಾಗ ನಮಗೆ ಒಂದಿಷ್ಟು ಸಪ್ಪಳ ಇಲ್ಲದ ಹಾಗೆ ನಿಶ್ಶಬ್ದವನ್ನು ಕರುಣಿಸಿದೆ ಆ ವಿಶ್ವಶಕ್ತಿ ಅಂತ ಹೇಳಿದರೆ ಇದು ದಿವ್ಯವಾದ ಭಾಗ್ಯವಲ್ಲವೇ? ಏಕಾಂತದಲ್ಲಿ ಏಕಾಂತ ಉಂಟು ಮಾಡ್ಕೊಂಡಿದ್ದೇವೆ. ನಾವು ಆವರಣವನ್ನು ನಿರ್ಮಾಣ ಮಾಡ್ಕೊಂಡಿದ್ದೇವೆ. ಏಕಾಂತವನ್ನು, ನಿಶ್ಶಬ್ದ ಅದು ಪರಿಸರದಲ್ಲಿ ಬೇಕು. ಇಡೀ ಪರಿಸರದಲ್ಲಿ ನಿಶ್ಶಬ್ದವನ್ನು ಆ ವಿಶ್ವಶಕ್ತಿ ಕರುಣಿಸಿದೆ ಅಂತ ಹೇಳಿದರೆ ಕೋಟಿ ಕೋಟಿ ನಮಸ್ಕಾರಗಳು, ಅನಂತ ಕೋಟಿ ಕೃತಜ್ಞತೆಗಳು, ಕೋಟಿ ಕೋಟಿ ವಂದನೆಗಳು. ಆದ ಕಾರಣ ನಮಗೆ ಜೀವನದಲ್ಲಿ ಏನು ಬೇಕಿದೆ ಎಲ್ಲವನ್ನೂ ಆ ವಿಶ್ವಶಕ್ತಿ ಅನುಗ್ರಹಿಸ್ತದೆ. ಆದ ಕಾರಣ ಸಮಾಧಾನದಿಂದ ಸಂಯಮದಿಂದ ಧ್ಯಾನವನ್ನು ಮುಂದುವರಿಸಿ ನಿರಂತರವಾಗಿ ಜೀವನದಲ್ಲಿ ಏನು ಬೇಕು ಎಲ್ಲವೂ ಸಿಗ್ತದೆ. ಮತ್ತು ಎಲ್ಲ ಸಿಕ್ತು ಅಂತೇಳಿ ಧ್ಯಾನವನ್ನು ಬಿಡಬೇಡಿ. ಧ್ಯಾನವನ್ನು ಮತ್ತೂ ಮುಂದುವರಿಸಬೇಕು. ಬೆಳಿಗ್ಗೆ ಟಿಫನ್ ಮಾಡಿರ್ತೀರಿ, ಸಾಕು ಅಂತೇಳಿ ಮಧ್ಯಾಹ್ನ ಊಟ ಮಾಡದೇ ಇರ್ತೀರಾ? ಮಾಡ್ತೀರಿ. ಮಧ್ಯಾಹ್ನ ಊಟ ಮಾಡಿದ್ಮೇಲೆ ರಾತ್ರಿ ಊಟ ಮಾಡಲ್ವಾ? ಮಾಡ್ತೀರಿ. ಹಾಗೆ ಕೆಲವರು ದಿನಕ್ಕೆ ಒಂದು ಟಿಫನ್ 2 ಊಟ, ನಮ್ಮಂಥವರು ದಿನಕ್ಕೆ 2 ಊಟ, ಇನ್ನು ಕೆಲವರು ಒಂದೇ ಊಟ. ಹೀಗೆ ಮತ್ತೆ ಮತ್ತೆ ನಾವು ಆಹಾರವನ್ನು ಒಳಗೆ ತಗೋತಾ ಇರ್ತೀವಲ್ವಾ? ಹಾಗೆ ಮತ್ತೆ ಮತ್ತೆ ನಾವು ಧ್ಯಾನವನ್ನು, ಉಸಿರಾಟದ ಅಭ್ಯಾಸವನ್ನು, ದೀರ್ಘ ನಿಧಾನ ಉಸಿರಾಟವನ್ನು ಮತ್ತೆ ಮತ್ತೆ ಅಭ್ಯಾಸ ಮಾಡಬೇಕು ಧ್ಯಾನದ ಕಾಲಕ್ಕೆ. ಆ ರೀತಿ ಮಾಡಿದರೆ ನಮಗೆ ಏನು ಶ್ರೇಯಸ್ಸು ಬೇಕು ಎಂಬುದಾಗಿ ನಾವು ಭಾವನೆ ಮಾಡಿಕೊಂಡಿರ್ತೀವಿ. ಆ ಎಲ್ಲವನ್ನು ಆ ವಿಶ್ವಶಕ್ತಿ ಅನುಗ್ರಹಿಸುತ್ತೆ. ಯಾರ್ಯಾರು ಈ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ನಿಮ್ಮೆಲ್ಲರಿಗೆ ಶ್ರೇಯಸ್ಸು ಅನುಗ್ರಹ ವಿಶ್ವಶಕ್ತಿಯಿಂದ ಬರಲಿ. ಮತ್ತು ಧ್ಯಾನವನ್ನು ತಾವೆಲ್ಲ ಕಲ್ತ್ಕೊಳ್ಳಿ. ಮತ್ತೆ ಈ ವಿಡಿಯೋಗಳನ್ನು ನೋಡಿ ಎಲ್ಲರಿಗೆ ಇವನ್ನು ಶೇರ್ ಮಾಡಿ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯುಬಲ್ ಸಬ್ಸ್ಕ್ರೈಬರ್. ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ. ಹಲ್ಲು ನೋವು, ಹುಳುಕು ಹಲ್ಲು, ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ.